ಮಿಹಿರೋದಯಕ್ಕೆ ಮೊದಲಾಗಿಯೇ ಸ್ನಾನಾಹನಿಕಗಳನ್ನು ತೀರಿಸಿಕೊಂಡು ಸೀತಾಲಕ್ಷ್ಮಣ ಸಹಿತನಾದ ಶ್ರೀರಾಮನು ತನ್ನವರೊಂದಿಗೆ ಪೂಜ್ಯರಾದ ಭರದ್ವಾಜರಿಗೆ ವಂದಿಸಿ ಶುಭಾಶೀರ್ವಾದವನ್ನು ಪಡೆದನು. ಹಾಗೆಯೇ ವಿಮಾನವನ್ನರ್ಚಿಸಿ ಮೇಲೇರಿದನು. ಎಲ್ಲರೂ ಶ್ರೀರಾಮನೊಂದಿಗೆ ಪುಷ್ಪಕವನ್ನಡರಲು ಭರದ್ವಾಜರು ತಮ್ಮ ಶಿಷ್ಯರೊಂದಿಗೆ ಸ್ವಸ್ತಿವಾಚನವನ್ನು ಉದ್ಘೋಷಿಸುತ್ತಿದ್ದಂತೆಯೇ ಮತ್ತೊಮ್ಮೆ ಅವರಿಗೆ ಅಲ್ಲಿಂದಲೇ ಕೈಮುಗಿದು ಶ್ರೀರಾಮನು ವಂದಿಸಿದಾಕ್ಷಣವೇ ವಿಮಾನವು ನೆಲವನ್ನು ಬಿಟ್ಟು ನಿಧಾನವಾಗಿ ಮೇಲೇರಿ ಪವಿತ್ರವಾದ ಪುಣ್ಯಾಶ್ರಮಕ್ಕೆ 3 ಬಾರಿ ಪ್ರದಕ್ಷಿಣೆ ಬಂದು ನಂದಿಗ್ರಾಮದತ್ತ ಒಂದೇ ಸವನೆ ಹಾರತೊಡಗಿತು. ಕಾನನದ ವೃಕ್ಷರಾಜಿಗಳ ಮೇಲೆ ಗಿರಿಶಿಖರಗಳನ್ನು ಸ್ಪರ್ಶಿಸದೆ ತೇಲಿಯೇ ಬರುವ ವಿಮಾನವು ಅಂತೆಯೇ ಗಂಗಾ ನದಿಯನ್ನು ಮೇಲಿಂದಲೇ ಉತ್ತರಿಸಿತು. ಅಷ್ಟರಲ್ಲಿ ಶ್ರೀರಾಮನಿಗೆ ಗುಹನನ್ನು ಕಾಣುವ ತವಕ ಉಂಟಾಗಿ ವಿಮಾನವು ಗಂಗಾ ತೀರದಲ್ಲಿ ನಿಲ್ಲಿಸಲ್ಪಟ್ಟಿತು. ಈವರೆಗೂ ಕಂಡಿರದ ವಾಹನ ವಿಶೇಷವು ತಮ್ಮ ಪ್ರದೇಶದಲ್ಲಿ ಇಳಿದುದನ್ನು ನೋಡಿ ಗುಹನ ಅನುಚರರಿಗೆ ಆಶ್ಚರ್ಯವೂ ಭೀತಿಯೂ ಜತೆಯಾಗಿ ಅಂಕುರಿಸಿತು. ತನ್ನವರಿಂದ ವಿಚಾರಭರಿತ ಗುಹನು ವೃದ್ಧನಾಗಿದ್ದರೂ ಜೀರ್ಣಶರೀರಿಯಾಗಿದ್ದರೂ ತಾನೇ ಎದ್ದು ನಡೆದು ವಿಮಾನವನ್ನು ಸಮೀಪಿಸಿದನು. ದೂರದಿಂದಲೇ ಗುಹನು ತನ್ನವರೊಂದಿಗೆ ಬರುತ್ತಿರುವುದನ್ನು ಕಂಡ ಶ್ರೀರಾಮನು ವಿಮಾನದಿಂದ ಇಳಿದು ಸೀತಾ ಲಕ್ಷ್ಮಣರೊಂದಿಗೆ ಕಾಣಿಸಿಕೊಂಡನು. ತನ್ನ ಸ್ವಾಮಿಯೇ ತನಗೆ ದರ್ಶನವಿತ್ತುದನ್ನು ಎಣಿಸಿಕೊಂಡು ಕೈಮುಗಿದು ಬಿದ್ದು ಎದ್ದು ವಂದಿಸುತ್ತಾ ಪರಮಾನಂದ ಭರಿತನಾಗಿ ಗುಹನು ತನ್ನವರೊಂದಿಗೆ ಒಂದೇ ಸವನೆ ಕುಣಿದಾಡತೊಡಗಿದನು. ಶ್ರೀರಾಮನು ಅವನನ್ನು ಸಂತೈಸಿ, ಅಯ್ಯ ಗುಹನೇ, ನೀನಿಟ್ಟ ವಾತ್ಸಲ್ಯವನ್ನು ಮರಳಿ ನಿನಗಾವ ಮುಖದಿಂದ ಸಲ್ಲಿಸಲಿ. ತೀರ ವೃದ್ಧನಾದಂತೆ ಕಾಣುವೆ, ಏನಾಗಿದೆ? ದೇಹಕ್ಕೆ ಸುಖವಷ್ಟೇ, ನಿನ್ನವರು ಕುಶಲಿಗರೇ ಎಂದು ನುಡಿದು ಅವನನ್ನೊಮ್ಮೆ ಆಲಂಗಿಸಿಕೊಂಡನು. ಶ್ರೀರಾಮನು ತನ್ನನ್ನು ಒಪ್ಪಿಕೊಂಡುದರಿಂದ ಮೋಕ್ಷ ಸುಖವನ್ನೇ ಪಡೆದಷ್ಟು ಸಂತೋಷದಿಂದ ಕ್ಷಣಕಾಲ ಮಾತನ್ನೇ ಆಡಲಾರದೆ ಅಲ್ಲೇ ಕುಳಿತು ಶ್ರೀರಾಮನನ್ನು ಅನಿಮಿಷನಾಗಿಯೇ ನೋಡತೊಡಗಿದನು. ಶ್ರೀರಾಮನು ಅವನನ್ನೇ ಮೈದಡುತ್ತಾ, ಏನಪ್ಪ ಇದೇನು ನಿನ್ನ ವಿಪರೀತ ವರ್ತನೆ? ನಾನು ತಮ್ಮನಾದ ಭರತನನ್ನು ಶೀಘ್ರವಾಗಿ ಕಾಣಬೇಕು ಎಂದು ನುಡಿಯುವಷ್ಟರಲ್ಲಿ ಗುಹನಿಗೆ ಮತ್ತೆ ಪ್ರಪಂಚ ಜ್ಞಾನವು ಮೂಡಿಬಂದು, ಶ್ರೀರಾಮಚಂದ್ರ, ತಂದೆಯ ಮಾತನ್ನು ಪೂರೈಸಿ ಬಂದೆಯಾ? ವನವಾಸವನ್ನು ಮುಗಿಸಿದೆಯಾ? ಓ ಸ್ವಾಮಿ, 14 ವರ್ಷಗಳ ಸುವ್ರತವನ್ನು ಪೂರ್ಣಗೊಳಿಸಿದೆಯಾ? ನಿನ್ನನ್ನೇ ನಂಬಿರುವ ನಿನ್ನವರಿಗೆ ನಿನ್ನನ್ನೇ ತೆತ್ತು ಸಾರ್ಥಕಗೊಳಿಸಲು ಓ ದಾಶರಥೆ, ನಿನ್ನ ಸಾಕೇತವನ್ನು ಕುರಿತು ಮರಳಿ ಬಂದೆಯಾ ಎಂದು ತನ್ನ ಹೃದಯವನ್ನೇ ತೋಡಿಕೊಂಡು ಬರಿದಾಗುವಂತೆ ನುಡಿದು ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮನ ಮಂಗಲ ಮೂರ್ತಿಯನ್ನೇ ದಿಟ್ಟಿಸತೊಡಗಿದನು. ಅಂದು ಅದೇ ಪುಣ್ಯಮಯವಾದ ಗಂಗಾ ತೀರದಲ್ಲಿ ಆ ಸುಕೃತ ಫಲವಾದ ಸೈಕತ ವೇಳೆಯಲ್ಲಿ 14 ವರ್ಷಗಳ ಹಿಂದೆ ಎಲ್ಲ ಜನರು ಬಿದ್ದು ನಿದ್ರಿಸುತ್ತಿದ್ದಾಗ ಎಚ್ಚೆತ್ತ ಗುಹನು ತಾನೇನನ್ನು ಕಂಡಿದ್ದೆನೋ ಅದನ್ನೇ ಇಂದು ತಾನಾಗಿ ಒದಗಿ ಬಂದಿದ್ದ ಶ್ರೀರಾಮನ ದಿವ್ಯ ದರ್ಶನದೊಂದಿಗೆ ಹೋಲಿಸಿ ಶಿವಸತ್ಯಾತ್ಮಕವಾದ ಸುಂದರ ದೃಶ್ಯವನ್ನು ಇಂದಿದೆ ಸುಪ್ರಭಾತದಲ್ಲಿ ಮತ್ತೊಮ್ಮೆ ದರ್ಶಿಸುವಂತೆ ಅವನ ಬಗೆಗಣ್ಣು ತಾನಾಗಿ ತೆರೆಯಿತು. ಅಂತೆಯೇ ಕಣ್ದನಿಯೇ ನೋಡಿದನು. ನೋಡಿ ಆನಂದ ಬಾಷ್ಪವು ಕಣ್ಣೆರಡರಲ್ಲಿಯೂ ತುಂಬಿ ಬಾಹ್ಯ ವಸ್ತು ಒಂದನ್ನೂ ಕಾಣಲಾರದೆ ಅಂತರಂಗ ಸ್ಥಿತವಾದುದೇ ತೆರೆದಿದ್ದ ಕಣ್ಣಿಗೆ ಕಾಣುವಂತಾಯಿತು. ಹಾಗೆಯೇ ಅಂದು ಕಂಡಿದ್ದುದೆಲ್ಲದಲೇ ಮತ್ತಾವುದೂ ಕಾಣದಿದ್ದಾಗ ಆ ದಿವ್ಯ ದರ್ಶನದಲ್ಲೇ ದೃಷ್ಟಿಯು ಕೇಳಿಸಿದಂತಾಗಿ ಅಲ್ಲೇ ಗುಹನು ತನ್ಮಯನಾಗಿ ತಾನರಿಯದೆ ತನ್ನನ್ನು ಸಮರ್ಪಿಸಿಕೊಂಡಂತೆ ಕುಸಿದು ಹೋಗಿ ಶ್ರೀರಾಮನ ಪಾದಗಳ ಮೇಲೆ ಬಿದ್ದು ಬಿಟ್ಟನು. ಶ್ರೀರಾಮನು ಬಗ್ಗಿಯೇ ಹಿಡಿದತ್ತಿ ತಳುಕಿಸಲು ನೋಡಿದರೆ ಜಡವಾದ ಕೊರಡು ಮಾತ್ರ ಕೈಗೆ ತಗುಲಿತು. ಬಿಟ್ಟವನಿಗೆ ಬೇಡವಾದ ಆ ದೇಹವು ತನಗೇಕೆ ಎಂಬಂತೆ ಶ್ರೀರಾಮನು ಒಮ್ಮೆಲೆ ಕೈಬಿಟ್ಟು ಹಾ ಹಾ ಎಂದು ಹಿಂದೆ ಸರಿದನು. ಸೀತಾ ಲಕ್ಷ್ಮಣರು ಬಗ್ಗಿ ನೋಡಿದರು. ಕಣ್ಣಂಚಿನಲ್ಲಿ ನೀರೂರುವಂತಾಯಿತು. ಗುಹನ ಅನುಚರರು ಒಟ್ಟಾಗಿ ಬಂದು ದಿಟ್ಟಿಸಿದರು. ಹೃದಯವೇ ಒಡೆದು ಹೋಗುವಂತೆ ಅಳಬೇಕಾಯಿತು. ಸುಗ್ರೀವ ವಿಭೀಷಣಾದಿಗಳೆಲ್ಲ ಕೆಳಗಿಳಿದು ನೋಡಿದರು.
ದಿವ್ಯಾತ್ಮವು ಆಗಲೇ ಪರಮ ಪದವನ್ನು ಸೇರಿತೆಂದು ನಿಟ್ಟುಸಿರನ್ನು ಬಿಡಬೇಕಾಯಿತು. ಶ್ರೀರಾಮನು ಒಮ್ಮೆ ಅದೆಲ್ಲವನ್ನು ತಾನೇ ಅನುಭವಿಸಿದೆಂಬಂತೆ ನೊಂದುಕೊಂಡು ಚಿರಚಿತ್ತನಾಗಿ ಎಲ್ಲರನ್ನೂ ಸಂತೈಸತೊಡಗಿದನು. ಭರತನನ್ನು ಆದಷ್ಟು ಬೇಗನೆ ಕಾಣಬೇಕೆಂದು ಹೊರಟು ದಾರಿಯಲ್ಲಿಯೇ ಸಿಗುವ ಆತ್ಮೀಯನಾದ ಗುಹನನ್ನು ಒಮ್ಮೆ ಮಾತಾಡಿಸೋಣ, ಅವನ ಯೋಗಕ್ಷೇಮವನ್ನು ವಿಚಾರಿಸಿ ತಿಳಿದುಕೊಳ್ಳೋಣ ಎಂದು ಭಾವಿಸಿ ಅದಕ್ಕೂ ಉದ್ಯುಕ್ತನಾದರೆ ಮೊದಲಾಗಿ ಪ್ರಾಪ್ತಿಸುವುದಿಷ್ಟು ಎಂದು ಮರುಗಿಕೊಳ್ಳುತ್ತಲೇ ಶ್ರೀರಾಮನು ಗುಹನ ಕಡೆಯವರಲ್ಲಿ, ಪುಣ್ಯಾತ್ಮನಾದ ಗುಹನ ಅಂತ್ಯ ಸಂಸ್ಕಾರವು ನಮ್ಮ ಕೆಲಸವೇ ಆಗಿರುವುದರಿಂದ ಯೋಗವು ಹೀಗೆ ಕೂಡಿ ಬಂದಿದೆ. ಇನ್ನು ಯಾರೂ ದುಃಖಿಸಿ ಉಪಯೋಗವಿಲ್ಲ, ಚಿತೆಯು ಸಿದ್ಧವಾಗಲಿ ಎಂದು ನುಡಿದನು. ಹಾಗೆಯೇ ಶ್ರೀರಾಮನಪ್ಪಣೆಯಂತೆ ಕಾಷ್ಟವೂ ಅದೇ ಆ ಪುಣ್ಯಭೂಮಿಯಲ್ಲಿ ಸಿದ್ಧವಾಯಿತು. ಗಂಗಾಜಲವನ್ನು ತಂದು ಗುಹನ ಕಳೆಯವರವನ್ನು ಮೀಯಿಸಿದರು. ನಾನಾ ಪುಷ್ಪಕುಸುಮಗಳನ್ನು ತಂದು ಶೃಂಗರಿಸಿದರು. ಹಾಗೆಯೇ ಅವರ ಪದ್ಧತಿಗನುಗುಣವಾಗಿ ಅಲಂಕಾರಗೊಂಡಿದ್ದ ಗುಹನ ಶವವನ್ನು ಕಾಷ್ಟದ ಮೇಲಿಟ್ಟು ಕೈಮುಗಿದರು. ಸ್ವಯಂ ಶ್ರೀರಾಮನು, ಅಪ್ಪ, ಅಂದು ವನವಾಸಕ್ಕಾಗಿ ಹೊರಟಿದ್ದ ನಮ್ಮನ್ನು ನಿನ್ನ ನಾವೆಯಲ್ಲೇರಿಸಿ ನೀನೇ ದಾಟಿಸಿದೆ. ಇಂದು ನಾವೇ ಇತ್ತ ಬಂದು ಎಂದೆಂದಿಗೂ ಮರಳಲಾರದ ಮರಣವನ್ನು ನೀನು ಹೊಂದಿದ್ದರಿಂದ ಈ ಸಂಸ್ಕಾರದಿಂದಲೇ ನಿನ್ನನ್ನು ಪೂರ್ಣವಾಗಿ ದಾಟಿಸಬೇಕಾಗಿದೆ. ಶಾಶ್ವತವಾದ ಶಾಂತಿಯು ನಿನ್ನಾತ್ಮಕ್ಕೆ ಲಭಿಸಲಿ. ಅಂತೆಯೇ ನಮ್ಮೆಲ್ಲರ ದುಃಖವೂ ನಿನ್ನ ನಿತ್ಯಾನಂದವನ್ನು ನೆನೆದು ನಂಬಿಯೇ ಮಾಡಲಿ. ಓ ನಮ್ಮ ಬಂಧುವೇ, ಹರಿಯಾಗು, ಹರಿಯಾಗು, ಹರಿಯೇ ನೀನಾಗು, ಹೋಗು ಎಂದು ಪ್ರಾರ್ಥಿಸುತ್ತಾ ಕಾಷ್ಟಕ್ಕೆ ಕಿಚ್ಚಿಟ್ಟನು. ಗುಹನ ಸಾವು ಎಷ್ಟು ಶೀಘ್ರವೋ ಅಷ್ಟೇ ಶೀಘ್ರವಾಗಿ ಅವನ ಭೌತಿಕ ದೇಹವೂ ಕೂಡ ಸುಟ್ಟು ಕಣ್ಮರೆಯಾಯಿತು. ಶ್ರೀರಾಮನು ಆ ಹುತಭಸ್ಮವನ್ನಿಷ್ಟು ತೆಗೆದು ಗಂಗೆಯಲ್ಲೊಗೆದು ಮುಳುಗಿ ಮಿಂದನು. ಹಾಗೆಯೇ ಬೊಗಸೆಗೈಯಿಂದ ಗುಹನ ಆತ್ಮಕ್ಕೆ ಜಲಾಂಜಲಿಯನ್ನರ್ಪಿಸಿದನು. ಅಲ್ಲಿದ್ದ ಎಲ್ಲರೂ ಮತ್ತೊಮ್ಮೆ ಗಂಗೆಯಲ್ಲಿ ಇಳಿದು ಮಿಂದರು. ಸೀತೆಯೂ ಲಕ್ಷ್ಮಣನೂ ಮಿಂದು ಶುಚಿಭೂತರಾಗಿ ಶ್ರೀರಾಮನ ಸನ್ನಿಧಿಯಲ್ಲಿ ನಿಂತುಕೊಂಡಂತೆಯೇ ಶ್ರೀರಾಮನು ಗುಹನ ಕಡೆಯವರಿಗೆ ಮತ್ತೊಮ್ಮೆ ಸಮಾಧಾನವನ್ನು ಹೇಳಿ ತನ್ನವರೊಂದಿಗೆ ವಿಮಾನವನ್ನೇರಿದನು. ಅಷ್ಟರಲ್ಲಿ ಹೊತ್ತು ಮಾಲೆತ್ತರಕ್ಕೆ ಬಂದಿತು. ವಿ ಎನ್ ಭಾಗವತ್ ಬರಬಳ್ಳಿ.